ಎಲ್ಲರಿಗೂ ನಮಸ್ತೆ, ಅಸ್ಸಲಾಂ ಅಲೈಕುಂ, ಸಾಸ್ರೇಕಾಲ್, ಪ್ರಣಾಮ್. ನನ್ನ ಹೆಸರು ಸುಲ್ತಾನ್ ಮಿರ್ಜಾ ಅಂತ, ಸಮಾಜ ಸೇವಕ, ಕೆ.ಆರ್.ಪುರಂ ಕ್ಷೇತ್ರ ಕಾಂಗ್ರೆಸ್ನ ಮುಖಂಡ. ಇವತ್ತು ನಮ್ಮ ಡಿ ಕೆ ಮೋಹನ್ ಬಾಬು ಅಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಹುಟ್ಟುಹಬ್ಬದ ಆಚರಿಸಿದ್ದಾರೆ. ಇದರಲ್ಲಿ ನಮ್ಮ ಸೀನಿಯರ್ ಕಾಂಗ್ರೆಸ್ ಲೀಡರ್ ಮುಖ್ತಾರ್ ಅಹಮದ್ ಖಾನ್ ಅವರಿರ್ಬೋದು, ನಮ್ಮ ಸ್ವಾಮೀಜಿಯವರು ಇರ್ಬೋದು, ಎಲ್ಲ ಇವತ್ತೆಲ್ಲ ಒಂದು ಮೈನಾರಿಟಿ, ಮಹಿಳಾ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್ ಮತ್ತು ಎಲ್ಲದ ನಮ್ಮ KPCC ಪ್ರತಿಯೊಂದರೂ ಇವತ್ತು ನಮ್ಮ ಕೆ.ಆರ್.ಪುರಂ ಕ್ಷೇತ್ರದಿಂದ ಡಿ ಕೆ ಮೋಹನ್ ಬಾಬುವನ್ನು DCC ಪ್ರೆಸಿಡೆಂಟ್ ಈಸ್ಟು ಎಲ್ಲರೂ ಇವತ್ತು ಒಂದು ಅಭಿಮಾನಿ ಪ್ರಕಾರ ಇವತ್ತು ಅವ್ರ ಮನೆಗೆ ಬಂದು ಎಲ್ಲ ಪ್ರತಿಯೊಬ್ಬರು ಆಫೀಸ್ಗೆ ಬಂದು ಕಚೇರಿಗೆ ಬಂದು ಇವತ್ತು ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದ್ದಾರೆ. ಇವತ್ತು ಕೆ.ಆರ್.ಪುರಂ ಕ್ಷೇತ್ರದಲ್ಲಿ ಒಂದು ಹುಟ್ಟುಹಬ್ಬದ ವಾತಾವರಣ ನಡೀತಾ ಇದೆ. ಇವತ್ತು ಮುಂದಿನ ಚುನಾವಣೆಗಳಿಗೆ GBI ಚುನಾವಣೆಗಳಿರ್ಬೋದು, ಏನು ಯಾವ ಥರ ನಾವು ತಯಾರಿನ ಮಾಡಬೇಕು ಅಂತ ಇದು ಪ್ರತಿಯೊಬ್ಬರು ಇವತ್ತು ಕಾಂಗ್ರೆಸ್ ಪಕ್ಷ ಯಾವ ಥರ ಸಹಕಾರವನ್ನು ಕೊಡುತ್ತೆ ಅಂತ ಇವತ್ತು ಜನಗಳು ತೋರಿಸಿದ್ದಾರೆ. ಇಲ್ಲಿ ಏನು ಇದು ಭದ್ರಕೋಟೆ ಬಂದು ಕಾಂಗ್ರೆಸ್ ಪಕ್ಷ ಭದ್ರಕೋಟೆ. ಇದು ಡಿ ಕೆ ಮೋಹನ್ ಬಾಬು ಅವರು ಇವತ್ತು ಏನು ಬೇರೆಯವರು BJPಗೆ ಹೋದ ಮೇಲೆ ಕಾಂಗ್ರೆಸ್ಸಲ್ಲಿ ಬರೀ 10% ಜನ ಇದ್ದರು, ಅಂಥದ್ದನ್ನ ಇವತ್ತು ಲಕ್ಷಾಂತರ ಪ್ರಕಾರ ಇವತ್ತು ಜನನ ಇವತ್ತು ಸೇರಿಸಿದ್ದಾರೆ. ಎಲ್ಲ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ನ ಬಂದಿದ್ದಾರೆ. ನಮ್ಮ ಸಿದ್ದರಾಮಯ್ಯಜಿಯವರು ಕೊಟ್ಟಿರೋ ಗ್ಯಾರಂಟಿಗಳು DK ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ಏನು ಬೆಂಗಳೂರು ನಡೀತಾ ಇದೆ. ಇವತ್ತು ಕರ್ನಾಟಕ ಸರ್ಕಾರದಿಂದ ಇವತ್ತು ಬರೋ ಚುನಾವಣೆಗಳಲ್ಲಿ GBಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಜಯಶೀಲ ಆಗ್ತಿರೋಂಥವನ್ನು ಇವತ್ತು ನಾವು ಉದಾಹರಣೆಗೆ ಹೇಳ್ತೀನಿ. ಅದರ ಬರೋ ಚುನಾವಣೆಗಳಿಗೆ ನಾವೆಲ್ಲ ತಯಾರಾಗಿದ್ದೀವಿ. ನಮಗೆ ಯಾವತ್ತು ನಮ್ಮ ಕರ್ನಾಟಕ ಜನತೆ ಸೆಕ್ಯುಲರ್ನ ಇಷ್ಟಪಡುತ್ತೆ, ಕೋಮುವಾದಿನ ಯಾವತ್ತೂ ಸಾಕಾರ ಕೊಡಲ್ಲ ಅಂತ ಒಂದು ಸಂದೇಶವನ್ನು ಕೊಟ್ಟಿದೆ. ಕರ್ನಾಟಕ ಸರ್ಕಾರ ಏನು ಮಾತು ಕೊಟ್ಟಂಗೆ ಮೋದಿಜಿ ಏನು ಮಾತು ಕೊಟ್ಟಿದ್ರು 15 ಲಕ್ಷ ಹಾಕ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಏನು ಗ್ಯಾರಂಟಿಗಳನ್ನ ಕೊಟ್ಟಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ಏನು ಮಾತು ಕೊಟ್ಟಿತ್ತು, ಸರ್ಕಾರ ಬಂದರೆ ನಾವು ಏನು 6 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ 6 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಸೆಕ್ಯುಲರ್ ಬೇಕು ಅಂತ ಜನ ಅದನ್ನ ಉದಾಹರಣೆ ಕೊಟ್ಟಿದ್ದಾರೆ. ಇವು ಮೊನ್ನೆ ಬೆಳಗಾವಿ ಮತ್ತು ದಾವಣಗೆರೆಯಲ್ಲಿ ಏನು ಕೋಮುವಾದಿ ಸೃಷ್ಟಿ ಮಾಡೋಕ್ಕೆ ಜನಗಳಿಗೆ ಎಷ್ಟೇ ಮಾಡಿದ್ರು ನಾವು ಗೆಲ್ತೀವಿ ಅಂತ BJP ಅವರು ಹೇಳಿದರು. ಮೋದಿಜಿ, ಅಮಿತ್ ಶಾ ಎಲ್ಲ ಅವ್ರು ಕ್ಯಾಬಿನೆಟ್ ಕೊಟ್ಕೊಂಡಿತ್ತು. ಆದರೆ ಏನಿದ್ರು ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಸಿದ್ದರಾಮಯ್ಯ, DK ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಏನು ಕೆಲಸ ಮಾಡಿದರು, ಪ್ರತಿಯೊಬ್ಬರು ಇಡೀ KPCC ನಾವು ಕಷ್ಟಪಟ್ಟು ಇವತ್ತು ಬೆಳಗಾವಿ ಮತ್ತು ದಾವಣಗೆರೆಯನ್ನು ಉದಾಹರಣೆ ಕೊಟ್ಟಿದ್ದೀವಿ. ಬರೋ ಚುನಾವಣೆಗಳಲ್ಲಿ ನಾವು ಎಲ್ಲ ಕ್ಷೇತ್ರಗಳಲ್ಲಿ ನಾವು ಜಯಲಲಿತ ಆಗ್ತೀವಿ. ಮುಂದೆ ಬರೋ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ಥರ ಗ್ಯಾರಂಟಿಗಳನ್ನ ಕೊಟ್ಟು ಜನರ ಕೈ ಇಡುತ್ತೆ, ಸೆಕ್ಯುಲರ್ ಆಗಿರುತ್ತೆ. ಕರ್ನಾಟಕ ಯಾವತ್ತೂ ನಾವು ಕೋಮುವಾದಿ ಸೃಷ್ಟಿ ಮಾಡೋಕ್ಕೆ ಬಿಡಲ್ಲ, ಕೋಮುವಾದಿ ಪಕ್ಷ ಆಗಿ ನಾವು ಬರೋಕ್ಕೆ ಬಿಡಲ್ಲ. ಜೈ ಹಿಂದ್, ಜೈ ಕರ್ನಾಟಕ.